ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರ ಸೊ ನಾನು ಆಲ್ರೆಡಿ 4 o'clock ಇದೆ. ಅಲ್ಲಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ನಮ್ಮನೆ ಡೈಲಿ ಯಾವಾಗ ರೆಗ್ಯುಲರಾಗಿ ನೋಡಿ ಇನ್ನೂ ಯಾರೂ ಇದ್ದಿಲ್ಲ ನಮ್ಮ ಏರಿಯಾದಲ್ಲಿ. ವಿಷ್ಣು ಸಹಸ್ರನಾಮ ಕೇಳಿ ಆಮೇಲೆ ಬೆಳಗ್ಗೆನೇ ಒಂಥರ ಒಳ್ಳೆ ದೇವ್ರ ಸಾಂಗ್ ಕೇಳಿದ್ರೆ ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ. ಸೊ ನಾನು ನೋಡಿರಿ ನಮ್ಮ ಮನೇಲಿ ಇವತ್ತು ಗುರುವಾರ ಇರೋದ್ರೆ ಎಲ್ಲರೂ ಬೇಗ ಬೇಗ ಎದ್ದಿದ್ದಾರೆ. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನಮ್ಮ ನೋಡಿ ಎಷ್ಟು ಯಾರೂ ಎದ್ದಿರೋದಿಲ್ಲ ಅಷ್ಟೊಂದು ಇವಾಗಲೇ ನೀರು ಹಾಕಿ ಮತ್ತೆ ಒಳಗಡೆ ಅವರನ್ನು ಎಬ್ಬರಿಸಿ ಮತ್ತೆ ಬಂದು ಇಲ್ಲಿ ಕ್ಲೀನ್ ಮಾಡಿ ಎಲ್ಲ ಒಟ್ಟಿಗೆ ಒಂದೇ ಸಲ ಮಾಡ್ತಾ ಇರಬೇಕು. ಸೊ ಇಲ್ಲಿ ತಿಂಡಿಗೆ ಆಲ್ರೆಡಿ ಇದು ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ. ಟೊಮೆಟೊ ಗೊಜ್ಜು ಮಾಡಿ ಇವರು ಸ್ನ್ಯಾಕ್ಸ್ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಬಿಸ್ಕೆಟ್ ಹಾಕಿದೆ. ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಹಂಗಾಗಿ ನಮ್ಮನೆಯವ್ರು ಬಂದು ಎಲ್ಲ ಕ್ಲೀನ್ ಮಾಡೋದು, ಸೋಫಾ ಎಲ್ಲ ಕ್ಲೀನ್ ಮಾಡಿ ಅಷ್ಟರಲ್ಲಿ ನಾನು ಕಸ ಎಲ್ಲ ಗುಡಿಸ್ಬಿಡೋಣ ಅಂತೇಳಿ ಕಸ ಗುಡಿಸ್ತಾ ಇದ್ದೆ. ಮಕ್ಕಳು ರೆಡಿ ಆಗ್ತಾಯಿದ್ರು, ಒಬ್ಳದ್ದು ರೆಡಿ ಆಗಿತ್ತು. ಸೊ ಅಷ್ಟೊಳಗೆ ಕಸ ಗುಡಿಸ್ಬಿಟ್ರೆ ಅವ್ರು ನೆಲ ಒರೆಸ್ಕೊಂಬರ್ತಾರೆ ಅಂತ ಹೇಳಿದ್ರು. ಹಂಗಾಗಿ ಕಸ ಗುಡಿಸ್ಕೊಟ್ಟೆ, ನೆಲ ಒರೆಸ್ಕೊಂಬಂದ್ರು. ಇಷ್ಟೊಳಗೆ ಗೊಂಬೆಗೆ ತಲೆ ಬಾಚಿ ಅವಳಿಗೆ ಟೈ ಹಾಕಿ ಅವಳಿಗೆ ರೆಡಿ ಮಾಡಿದೆ. ಇವಳು ರೆಡಿ ಹಾಕೋ ಅಷ್ಟೆಲ್ಲ ಸ್ನಾನ ಮಾಡ್ಕೊಂಬಂದು ಇನ್ನೂರಲ್ಲಿ ರೆಡಿ ಆಗ್ತಿದ್ದೆ. ಯಾಕಂದರೆ ಅಮ್ಮ ಹೋಗೋದು 8:10ಗೆ, ಗೊಂಬೆ ಹೋಗೋದು 7:15. ಹಂಗಾಗಿ ಈ ಸಾಂಗ್ ಕೇಳೋದೇ ಒಂಥರ ಎಷ್ಟು ಚೆನ್ನಾಗೈತೆ ಅಂದರೆ ದಾಸನಾಗು ವಿಶೇಷನಾಗು ಅಂತ. ಸೊ ನಾನು ಮತ್ತು ಇಲ್ಲಿ ನಮ್ಮ ಗೊಂಬೆ ನನಗೆ ಟೊಮೆಟೊ ಗೊಜ್ಜು ಮಾಡ ಅಂತೇಳಿ ಮೊನ್ನೆ ಪುಳಿಯೋಗರೆ ಗೊಜ್ಜಿನ ಸ್ವಲ್ಪ ಇತ್ತು, ಅವಳು ಬಾಕ್ಸಿಗೆ ಪುಳಿಯೋಗರೆ ಹಾಕ್ಕೊಂಡು ಹೋಗಿ ಅದನ್ನೇ ತಿಂದು ಸರಿ ನಮ್ಮ ಮುಗೋದಿಲ್ಲ ಪುಳಿಯೋಗರೆ ಬೇಡಮ್ಮ ಮೊನ್ನೆ ತಿಂದಿದ್ದೀವಿ ಯಾರು ತಿಂತಾರೆ ಅಂತಂದು. ಆದರೂ ಒಂದು ಏನಾಗಲ್ಲ ತಿನ್ನಿ ಅಂತ ಹೇಳಿ ಅವಳಿಗೆ ತಿಂಡಿಗೆ ಪುಳಿಯೋಗರೆನೇ ತಿನ್ನಿಸಿದೆ. ಬಾಕ್ಸಿಗೆ ಪುಳಿಯೋಗರೆ ಬೇಡ ನನಗೆ, ನಾನು ಟೊಮೆಟೊ ಗೊಜ್ಜನ್ನು ಹಾಕ್ಕೊಂಡು ಹೋಗ್ತೀನಿ ಅಂದ್ಲು. ಗೊಂಬೆ ಹೊರಟ್ಲು, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಅವಳಿಗೆ ಈಚೆ ಬಂದು ಬಾಯ್ ಮಾಡೋವರೆಗೂ ಕೂಗ್ತಾನೇ ಇರ್ತಾಳೆ. ಹಾಗಾಗಿ ಅವಳು ಹೊರಟ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ಳಿಗೂ ಬಾಯ್ ಮಾಡಿ ನಮ್ಮ ಗೊಂಬೆ ನೋಡ್ರಿ ಫುಲ್ಲು ಅಲ್ಲಿ ನಮ್ಮ ಕಾರ್ನರ್ ಟರ್ನಿಂಗ್ ಹೋಗೋವರೆಗೂ ಅಲ್ಲಿ ಹೋಗ್ಬಿಟ್ಟು ಮತ್ತೊಂದು ಸಲ ತಿರುಗಿ ನೋಡಿ ಬಾಯ್ ಮಾಡಿಬಿಟ್ಟು ಹೋಗ್ತಾಳೆ. ಅವಳು ಹೋಗೋವರೆಗೂ ಅತ್ತೆ ಬಂದು ಯಾಕಮ್ಮ ನಾನು ಬಾಯ್ ಮಾಡ್ತಿದ್ದೆ ಗೊತ್ತಿರಲ್ಲ ಒಳಗಡೆ ಹೋಗ್ಬಿಟ್ಟಿದ್ದೆ ಅಂತ. ಹಂಗಾಗಿ ಅವಳು ಹೋಗೋವರೆಗೂ ಅಲ್ಲೇ ನಿಂತಿದ್ದು ಬಾಯ್ ಮಾಡಿ ಇಲ್ಲಿ ರಂಗೋಲಿ ಹಾಕಿ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಅಷ್ಟರಲ್ಲಿ 8:10 ಆಯಿತು. ನಮ್ಮಮ್ಮ ಹೊರಟ್ಲು. ಅಮ್ಮ ಹೊರಡ್ತಿದ್ದಂಗೆ ಸೊ ನಮ್ಮದು ಇಲ್ಲಿ ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಿತ್ತು. ಇವ್ರು ಹೋಗೋದನ್ನೇ ಕಾಯ್ತಾಯಿದ್ದೆ. ಯಾಕಂದ್ರೆ ಇವ್ರು ಹೋದ್ರೆ ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಬೋದು ಅಂತ ಹೇಳಿ. ಅಷ್ಟರಲ್ಲಿ ಅಮ್ಮ ಹೊರಟ್ಲು. ನಾನು ಫ್ರೆಶ್ ಅಪ್ ಎಲ್ಲ ಮುಗಿಸಿ ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೆ. ಯಾಕಂದರೆ ಗುರುವಾರ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀವಿ. ಸೊ ಲೇಟ್ ಆಗಿಬಿಟ್ರೆ ಮತ್ತೆ ರಶ್ ಆಗಿಬಿಡ್ತಿದೆ ಅಂತ ಹೇಳಿ ಸರಿ ಇಲ್ಲಿ ನಮ್ಮನೆ ಹತ್ರ ಇರೋ ದೇವಸ್ಥಾನ ಆಯ್ತಂದರೆ ಇಷ್ಟು ಇನ್ನು ಬೇಗ ಬೇಗ ಕೆಲಸ ಮಾಡ್ಕೊಳ್ಬೇಕು ಅನ್ನೋದೇ ಅವಶ್ಯಕತೆ ಇರೋಲ್ಲ. ಆದರೆ ಏನಾದರೂ ಬೆಳಗ್ಗೆ ಟೈಮ್ ಬೇಗ ಕೆಲಸ ಆದರೆ ಒಂಥರ ಖುಷಿ. ಸರಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ನೋಡಿ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಈ ಥರ ರೆಡಿಯಾಗಿದೆ. ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನಾನು ಈ ಥರ ರೆಡಿಯಾಗಿದೆ. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಅಲ್ಲಿಂದ ಹೊರಟಿ ನಾವು ನಮ್ಮ ರಾಯರ ದರ್ಶನ ಮುಗಿಸ್ಕೊಂಡು ನೋಡಿ ಅಲ್ಲಿ ಆಲ್ರೆಡಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಆಗು ಬರೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಹೋಗೋದಿತ್ತು ಅಂತೇಳಿ ಅದು ಮುಗಿಸ್ಕೊಂಡು ರಾಯರ ಆಶೀರ್ವಾದ ತೊಗೊಂಡು ಇಲ್ಲಿ ಬಂದು ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೆಜ್ಜೆ ನಮಸ್ಕಾರ ಮಾಡೋದು ನೋಡ್ರೆ ನನಗೊಂಥರ ಆಗುತ್ತೆ. ನಾವು ಒಂದೊಂದು ಹೆಜ್ಜೆಗೆ ಒಂದೊಂದು ನಮಸ್ಕಾರ ಮಾಡಬೇಕು. ಅದು ಹಂಗಲ್ಲ, ನಾವು ನಡೆಯೋದು ಯಾವ ಥರ ಯಾವಾಗಲೂ ಆ ಥರ ಒಂದೊಂದು ಹೆಜ್ಜೆಗೂ ಒಂದೊಂದು ನಮಸ್ಕಾರ ಮಾಡಬೇಕು. ಆದರೆ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋದು ಅಂತಂದರೆ ಜಂಪ್ ಮಾಡ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಕೆಲವರು. ಸೊ ಅವ್ರವ್ರ ಭಕ್ತಿ ಅವ್ರವರಿಗೆ, ನಮ್ಮ ಭಕ್ತಿ ನಮಗೆ. ಅಲ್ಲಿಂದ ಬಂದು ಬೆಳಗ್ಗೆಯಿಂದ ನಾನು ಒಂದು ಗ್ಲಾಸ್ ನೀರು ಸಹ ಕುಡಿಯೋಲ್ಲ ಗುರುವಾರದ್ದು. ದೇವಸ್ಥಾನಕ್ಕೆ ಬಂದು ರಾಯರ ಆಶೀರ್ವಾದ ತಗೊಂಡು ಅವರಿಗೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಅಲ್ಲಿಂದ ಇಲ್ಲಿ ಬಾಬನ ಟೆಂಪಲಿಗೆ ಬಂದು ಆಲ್ರೆಡಿ ಆರತಿ ಟೈಮ್ ಆಗಿಬಿಟ್ಟಿತ್ತು. ಹಂಗಾಗಿ ನಾನಿಲ್ಲಿ ಬಾಬನಿಗೆ ಆರತಿ ಮಾಡಿದ್ದು.
ಎಲ್ಲ ಮುಗಿಸ್ಕೊಂಡು ಹಾಗೆ ಬಂದು ಇಲ್ಲೊಂದು ಹೊರಗಡೆ ಬಂದು ಒಂದು ಫೋಟೋಶೂಟ್ ಮಾಡಿಕೊಂಡು ಫುಲ್ಲು ಬಿಸಿಲಿತ್ತು. ಬಂದು ಮನೆಗೆ ಬರ್ತಿದ್ದಂಗೆ ಫುಲ್ಲು ಸುಸ್ತಾಗಿತ್ತು ಅಂತ ಬಂದು ಅವಾಗ ತಾನೇ ಕುತ್ಕೊತಿದ್ದಂಗೆ ನಮ್ಮ ಮಾವ ಊಟ ಹಾಕ್ಕೊಡಮ್ಮ ಅಂತಂದರು. ಅಯ್ಯೋ ಸರಿ ಪಾಪ ಇರು ಅಂತ ಹೇಳ್ಬಿಟ್ಟು ಊಟ ಹಾಕ್ಕೊಡು ಅಂತ ಬಂದೆ. ಮತ್ತೆ ಕೂತ್ಕೊಳಗಿನ ಇಲ್ಲಿ ಅಂತೇಳಿ ಸರಿ ಅವ್ರಿಗೆ ಊಟ ಹಾಕ್ಕೊಟ್ಟು ಇಲ್ಲಿ ಸ್ವಲ್ಪ ಕುಕ್ಕರೆಲ್ಲ ತೊಳೆದಿಲ್ಲ, ಹಾಗಾಗಿ ಒಂದೆರಡು ಪಾತ್ರೆ ಇತ್ತು ಅಂತೆಲ್ಲ ತೊಳೆದು ಮತ್ತೆ ಸಿಂಕ್ ಕ್ಲೀನ್ ಮಾಡಿ ಸರಿ ಕೆಲಸ ಮುಗೀತು. ಇವಾಗ ಮತ್ತೆ ಒಂದು 10 ನಿಮಿಷ ಕೂತ್ಕೊಂಡು ಇರಪ್ಪ ಅಂತೇಳಿ ಸುಸ್ತಾಗಂತೆ ಬಂದರೆ ಈಗ ಕೂತ್ಕೊಂಡು ನಾವು ಮತ್ತೆ ಬಂದು ಸೋಫಾ ಮೇಲೆ ಮಲ್ಕೊಂಡ್ರು. ಸರಿ ಎಷ್ಟೇ ಇದ್ದು ನಮಗೆ ನೆಲದ ಮೇಲೆ ಕೂತ್ಕೊಳ್ಳೋದೇ ಸಮಾಧಾನ ಅಲ್ವಾ ಅಂತ ಹೇಳಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಬಂದು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಹೇಗಿದೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.